ಚಾನಲ್ ನಾವು ಇವಾಗ ವಿಸ್ಪರ್ ಚಾಲೆಂಜಿಂಗ್ ಮಾಡಬೇಕಾಗಿತ್ತು. ಅದೆಲ್ಲರಿಗೂ ಬೋರ್ ಆಗ್ತದೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ ವಿಡಿಯೋನ. ಇವಾಗ ನಾನು ನಮ್ಮ ಅಕ್ಕ ಒಂದು ಪೇರು, ಇವನು ಇವರಕ್ಕ ಒಂದು ಪೇರು ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲ ಕಸಿನೇ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಏನಂದರೆ ನಾನು ನಮ್ಮ ಅಕ್ಕ ಕೇಳೋ ಕ್ವಶನ್ಗೆ ಅವರಿಬ್ರು ಆನ್ಸರ್ ಮಾಡಬೇಕು, ಅವರಿಬ್ರು ಕೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕು. ಇವು ಫಸ್ಟ್ ಪರಿಚಯ ಮಾಡ್ಕೊಡ್ತೀನಿ ಯಾರ್ಯಾರು ಅಂತ. ಇವರು ನಮ್ಮ ಕಸಿನ್ ನಿಸರ್ಗ ಅಂತ. ಇವತ್ತೇ ಫಸ್ಟ್ ನನ್ನ ಚಾನಲ್ ಫಸ್ಟ್ ಬಂದಿರೋದವರು. ನಮಸ್ಕಾರ. ಏನಾದರೂ ನಮ್ಮ ಚಾನಲ್ ಬಗ್ಗೆ ಹೇಳಬೇಕು ಅಂತಂದರೆ ಏನು ಹೇಳ್ತೀರಾ? ಇಡೀ ಒಂದು ನಿಮಿಷ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಇವರು ಸುಹಾಸ್ ಅಂತ, ಓದ್ ವಿಡಿಯೋದಲ್ಲಿ ನೋಡಿರ್ತೀರಾ. ಇವ್ರು ನಮ್ಮ ಕಸಿನ್, ನಮ್ಮ ದೊಡ್ಡಪ್ಪನ ಮಗ. ಇವರು ನಮ್ಮ ದೊಡ್ಡಪ್ಪನ ಮಗಳೇ, ಕಸಿನ್ ಸಹನಾ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ಫಸ್ಟ್ನೇ ರೌಂಡು ಫಸ್ಟ್ನೇ ಕ್ವಶನ್ ನಡೀತಿದೆ. ನಮ್ಮಿಬ್ರದ್ದು 10th ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು? ಇವ್ರಿಗೆ ಅಕ್ಕಂಗೆ ಗೊತ್ತಿರ್ತದೆ ಪಕ್ಕ. 472. ಆಪ್ಷನ್ ಕೊಡ್ತೀನಿ. ಇಲ್ಲ, ನಾನು ಹೇಳ್ತೀನಿ. ಆಪ್ಷನ್ ಏನು ಬೇಡ. 290. ಎದ್ರು ತಪ್ಪು ಹೇಳಿದಿರಾ ಈಗ? ನಿಂದೆಷ್ಟು ಹೇಳ್ದೆ? 299. ಹಾ, ನಂದೆಷ್ಟು ಅಂತ ನೀನು ಹೇಳ್ದೆ. ರಾಂಗ್ ಆನ್ಸರ್. ಇವಾಗ ಅವಳಿಗೆ ಇವಳು ಹೊಡಿತಾರೆ. ಜಾಲಿಯಾಗಿ ಕುಂತಿದ್ದಾರೆ. ನೆಕ್ಸ್ಟ್ ಇವ್ರ ಕಡೆಯಿಂದ ನಮಗೆ ಕ್ವಶನ್. ಅದೇ ಬೇಜಾರಿಲ್ಲ. ಇಲ್ಲ, ಬೇರೆ ಕೇಳ್ತೀನಿ. ನಾನು ಸ್ಕೂಲು ಎಷ್ಟು ಓದ್ಬಿಟ್ಟು ಬಂದಿದ್ದೀನಿ? ಎಷ್ಟು ತಾವು ಈಗ ಒಂದು ಸ್ಕೂಲ್ ಬಿಟ್ಟು ಒಂದು ಸ್ಕೂಲ್ಗೆ ಹೋಗ್ತೀವಲ್ಲ, ಆ ಥರ ಎಷ್ಟು ಸ್ಕೂಲ್ ಬಿಟ್ಟು ಬಂದಿದ್ದೀನಿ? 4. ತಪ್ಪು. ಎಷ್ಟು? ಯಾವ್ಯಾವ? ಕರೆಕ್ಟ್. ತಪ್ಪು. 5. ವಸಂತಪುರ ಒಂದಾ? ವಸಂತಪುರ ಒಂದು, ಲೆಕ್ಕ ಹಾಕೊಂಡಿಲ್ಲ. ತಪ್ಪು. ಎರಡನೇ ರೌಂಡು ಇವ್ರ ಕಡೆಯಿಂದ ನಮಗೆ ಪ್ರಶ್ನೆ ಬರ್ತಿದೆ. ನಾವಿಬ್ರಿಗೆ ಊಟದಲ್ಲಿ ಏನು ಇಷ್ಟ? ನಿಮ್ಮ ಅಕ್ಕ ಜಾಸ್ತಿ ಇರ್ತಿರ್ತಾರೆ. ಹೇಳ್ಬಾರ್ದು ನೀನು. ನಿನಗೆ ಬಿರಿಯಾನಿ ಇಷ್ಟ. ಜಾಸ್ತಿ ಬಿರಿಯಾನಿ ತಾನೇ ಮನೇಲಿ ಮಾಡಿಸ್ಕೊಳ್ಳೋದು. ಮನೆಯಲ್ಲೇ ಬೇರೆ, ಆಚೆನೇ ಬೇರೆ, ಒಟ್ಟಿನಲ್ಲಿ ಊಟ ಅಷ್ಟೇ. ನಿನ್ಗೆ ತಪ್ಪು ಅಂತ ನಿಂಗೆ ಅವಾಗ ಏರ್ಕೊಂಡಿದ್ದಾರೆ. ಏನು ಹೇಳೋದು? ನಿಮ್ಗೆ ಏನು ತಿನ್ನೋದು ಹೋಟೆಲಲ್ಲಿ ನೋಡಿದೆ. ನಮ್ದು ಬಂದು ಮಶ್ರೂಮ್ ಬಿರಿಯಾನಿ. ಆಯ್ತು, ನಾವು ನಿಧಾನ ಕೊಡ್ತೀವಿ, ನೀವು ನಿಧಾನ. ಇರ್ಲಿ, ನಮಗೊಂದು ಕಾಲ ಬರ್ತದೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ನಮ್ಮ ಕಡೆಯಿಂದ ಪ್ರಶ್ನೆ. ನಮ್ಮಿಬ್ಬರಿಗೆ ಯಾವ ಸ್ವೀಟ್ ಇಷ್ಟ? ಚಂಪಾಕಲಿ. ನನಗೆ ಇಲ್ಲ ಅಂದ್ರೆ ಏನಿಲ್ಲ, ಚಂಪಾಕಲಿ ಇಷ್ಟ. ನಿಮಗೆ ಬೆಳ್ಳುಳ್ಳಿ ಕಬಾಬ್ ಚಟಪಟ. ಸ್ವೀಟ್ ಅಲ್ವಾ? ಇದು ಮೈಸೂರು ಪಾಕ್. ಫೈನಲ್ ಹೇಳ್ಬೇಕಪ್ಪ. ಆಪ್ಷನ್ ಲಾಡಾ? ರಾಂಗ್ ಆನ್ಸರ್.
ಇವಾಗ ಇಬ್ರಲ್ಲಿ ಯಾರು ಹೊಡಿಬೇಕು ನಾನು? ಇಬ್ರಿಗೂ ಹೊಡಿಬೇಕು. ಇಸು ಹಾಕೊಂಡು ಹೋಗ್ಬೇಕು ಅವಂದು ಸೇಮ್ ಸ್ವೀಟ್ ಆಗಿತ್ತು, ಸೊ ನಿಮ್ಗೆ ಸಿಕ್ಕಿಲ್ಲ. ನಂದು ಸ್ವೀಟ್ ಬಂದು ಚಂಪಕದ್ದಿ. ನನಗಲ್ಲ ಅಲ್ಲಿ ರೈಟ್ ಆನ್ಸರ್ ನಾನು ರೈಟ್ ಆನ್ಸರ್ ಯಾಕೆ ಹೊಡಿತೀರಾ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಆ ಕಡೆಯಿಂದ ಬರ್ತಿದೆ, ನೋಡೋಣ ಯಾರು ಕಲ್ತಾರೆ ಅಂತ. ಅವಾಗಿನ ಅನ್ನೋದೇ ಆಯ್ತು. ನಾವಿಬ್ರು ಜಾಸ್ತಿ ಆಡೋ ಆಟ ಯಾವ್ದು? ನೀನು ಫ್ರೀ ಫೈರ್ ಅಲ್ಲ ಅದು ಸ್ಕೂಲ್ ಇಷ್ಟವಾದ ಆಟ ಆಡುವ ಆಟ ಸ್ಕೂಲಲ್ಲಿ ಜಾಸ್ತಿ ಗೇಮ್ ಮಾಡ್ತಿದ್ವಿ. ಸ್ಕೂಲಲ್ಲೇ ನಮ್ಮ ಮನೆ ಹತ್ರ ಎಲ್ಲಾರ ಕ್ರಿಕೆಟ್ ಕ್ರಿಕೆಟ್ ಒಂದು ಆನ್ಸರ್ ಕೊಟ್ಟಿದ್ದೆ ಇಬ್ರು ಸೇರಿ ಕ್ರಿಕೆಟ್ ಇರು ಕ್ರಿಕೆಟ್ ಇಂದ ಬಿಡ್ರಿ. ಇಲ್ಲ ಇಲ್ಲ ಮೋಸ ನೋಡಿ ನಿಮ್ದು ಮೋಸ ಆಗಿದೆ ಇವಾಗ ನಾನು ಮುಗೀತು, ಇವಳು ನಮ್ಗೊಂದಾಯ್ತಲ್ಲ ನಮ್ಗೊಂದಾಯ್ತು. ನನ್ಗೋಸ್ಕರ ಬಿಡು ಅಲ್ಲಿ ಯಾವ್ದು ಹೇಳಿ ಅಂತ ಹೇಳಿ ನಿನಗೇನು ಬಂತು? ನಿನಗೆ ಅನಿಲ್ ಆಡ್ತಿದ್ವಲ್ಲ 1 2 3 1 2 3 ತಪ್ಪು. ನನಗೆ ಥ್ರೋ ಮಾಡೋದು ಇಷ್ಟ. ಬೆಳ್ಳುಳ್ಳಿ ಮೂರನೇ ರೌಂಡ್ ನಮ್ಮ ಕಡೆಯಿಂದ ಅವ್ರ ಕೂತದ್ದು ಪ್ರಿಪೇರ್ ಆಗಿಲ್ಲ. ನೀವು ಕೇಳೋ ಕ್ವಶನ್ ಅಲ್ಲಿ ಫಸ್ಟ್ ಏನಾದ್ರು ನಾನು ಆನ್ಸರ್ ಇಬ್ಬರಲ್ಲಿ ಯಾರ್ದಾರ ಅಲ್ಲಿ ಕರೆಕ್ಟ್ ಆನ್ಸರ್ ಹೇಳಿದ್ರೆ ನಾನು ನೋಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಆಗೋಕೆ ಮುಂಚೆ ಎಲ್ಲ ಕುತ್ಕೋತಿದ್ವಲ್ಲ, ಅವಾಗ ನನ್ನ ಅಕ್ಕ ನನಗೆ ವಿಡಿಯೋದಲ್ಲಿ ಚೆನ್ನಾಗಿ ಬರಬೇಕು ಅಂತ ಸೀದಾ ಕುಂದಿರು ಹೊಡಿಯೋ ಕ್ರೇಜಲ್ಲಿ ನಿದ್ದಲ್ಲ ಒಟ್ಟು ಹೋಗೋರೆ ಎದ್ದು ಬರಕ್ಕೆ ಈಸಿಯಾಗಿ ಅಂತ. ನಾವು ರಿವೆಂಜ್ ರೌಂಡು ಮೂರನೇದು. ನಮ್ಮಿಬ್ರಿಗೂ ಇಷ್ಟವಾದ ಕಲರ್ ಯಾವುದು? ಬೇಗ ಹೇಳ್ಬೇಕಪ್ಪ. ಯಾಕಪ್ಪ ಇಷ್ಟು ನಿಮಿಷ ಅಂತ ಹಾಕ್ಬಿಟ್ಟು ಈಗ ಗ್ರೀನು ನಿಮಗೆ ಪಿಂಕು. ಅವನಿಗೆ ಇಬ್ರು ಹೊಡಿಬೇಕಾ? ನನಗೆ ಇಷ್ಟವಾದ ಕಲರ್ ಬ್ಲ್ಯಾಕ್. ಅಯ್ಯೋ ಏನ್ ನಿಜ? ನೋಡಿ ಫ್ರೆಂಡ್ಸ್ ಮೋಸ ಆಗ್ತವೆ ಮೋಸ ಮೋಸ ಸೈಡ್ ಬರ್ ಕ್ಯಾಮ್ರಾದಲ್ಲಿ ನಾನೇ ಕ್ಯಾಮ್ರಾದಲ್ಲಿ ಕಾಣ್ತೀನಿ. ಏನು ಕಾಣ್ತಿಲ್ಲ ಕ್ಯಾಮ್ರಾದಲ್ಲಿ ನೋಡಿ ಫ್ರೆಂಡ್ಸ್ ಅದೊಂದೇ ರಿವೆಂಜ್ ಬಾ 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 ಇಲ್ಲಿ ಕ್ಯಾಮ್ರಾ ನಾವು ಕೋಬ್ರಾ ಕ್ಯಾಮ್ರಾ ಮುಂದೆ ಆರ್ಡರ್ ಮಾಡಿದ್ವಿ. ನೆಕ್ಸ್ಟ್ ಕ್ವೆಶ್ಚನ್ ಡೆಡಿಕೇಟೆಡ್ ಫಾರ್ ಅಪೋಸಿಟ್ ಟೀಮ್. ಅವರಿಂದ ಚಟಪಟ ಇರ್ರಿ. ಬೇಗ ಕೇಳಿ. ನಾವು ಕಾದು ನಮ್ಗೆ ಸಾಕಾಗಿದೆ. ಜಾಸ್ತಿ ಯಾವ ಫಿಲಂ ಅಂದ್ರೆ ಇಷ್ಟ? ಇವನು ದಿನಕ್ಕೊಂದು 15 ನೋಡ್ತಾನೆ. ಇವನ್ರಲ್ಲಿ ಯಾವುದು? ಆದ್ರೆ ನಮ್ಮ ಫ್ಯಾನ್ಸ್ ಅಲ್ಲಿ ಯಾವುದು ಇವ್ರು ಪಕ್ಕ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅಲ್ಲೇ ಜಾಸ್ತಿ ಇಷ್ಟಪಟ್ಟು ಫಿಲಂ ನೋಡೋದಂದ್ರೆ ಯಾವುದು? ನೀನು ಅಂಜಲಿ ಪುತ್ರ. ಸಾರಿ ರೈಟ್, ಕರೆಕ್ಟ್ ಆನ್ಸರ್. ರಾಂಗ್ ಅದಲ್ಲ. ಯು ವಾಂಟ್ ದುನಿಯಾ ವಿಜಯ್ ಫಿಲಂ ನೋಡ್ತಿದ್ದೆ. ಗೊತ್ತಿಲ್ಲ ಸಲಗ ಮೂವಿ ಅಂತ ನಾನು ಅನ್ಕೊಂಡೆ. ಗಜಕೇಸರಿ. ರಾಂಗ್ ರಾಂಗ್ ಯಾವ್ದು ಅಂತ ಹೇಳಿ ಯಾವ್ದು ಅಂತ ಹೇಳಿ. ಸಾರಿ ನಾನ್ ಜಾಸ್ತಿ ಇಷ್ಟಪಟ್ಟು ನೋಡೋದಂದ್ರೆ ಇವರತ್ನ. ವಿಡಿಯೋಗೋಸ್ಕರ ಬೇಕಾದ್ರೆ ಎಲ್ಲ ಚೇಂಜ್ ಆಯ್ತವ್ರೆ. ಇಲ್ಲ ಫ್ರೆಂಡ್ಸ್ ಗಜಕೇಸರಿ ಕರೆಕ್ಟ್. ಎಲ್ಲಿ ಗಜಕೇಸರಿ ಹೇಳಿದ್ದೆ. ನನಗೆ ಹೇಳಿಲ್ವಲ್ಲ. ಗಜಕೇಸರಿ ಅಂತ ನಿನ್ಗೆ ಹೇಳಿದ್ದು. ನಿಮ್ ಟೀಮರು ಹೇಳ್ತಾರೆ, ನಾನು ಹಿಂಗೆ ಹೇಳಿದ್ದು. ಇವ್ನ್ಗೆ ಹೇಳಿದ್ದು ಗಜಕೇಸರಿ. ಗಜಕೇಸರಿ ಬೇಕಾದ್ರೆ ವಿಡಿಯೋದಲ್ಲಿ ಆಯ್ತು ವ್ಯೂ ಮಾಡ್ಕೊಂಡು ನೋಡು. ಸರಿ ಸರಿ ಆಯ್ತು. ಈಗ ಒಂದು ಬೀಳುತ್ತೆ ನೋಡ್ರಿ, ಕೊಟ್ಬಿಡಿ. ಕಡಿ ಕಡಿ ಕಡಿ. ಸರಿ ಆಯ್ತು. ಇರ್ಲಿ, ಇರ್ಲಿ. ರಿವೆಂಜ್ ರಿವೆಂಜ್.
ಅವಾಗಿಂದ ನಾಲ್ಕನೇ ರೌಂಡು ನಮ್ಮ ಕಡೆಯಿಂದ ಮೊದಲ ಮೂರ್ ಪ್ರಶ್ನೆ. ಸರಿ ಇದನ್ನ ಅವಾಗಿಂದ ನಾನೇ ಮಾಡ್ತಿದ್ದೀನಿ. ಈ ಸರಿ ನಮ್ಮ ಅಕ್ಕ ಕೇಳ್ತಾರೆ ಕ್ವಶನ್. ಏನ್ ಕ್ವಶನ್ ಅಂದ್ರೆ ನಮ್ಮಿಬ್ರಿಗೂ ತುಂಬಾ ಫೇವ್ರೇಟ್ ಆಗಿರೋ ಪ್ಲೇಸ್ ಯಾವುದು? ಎಲ್ಲ ಕಡೆ ಇಷ್ಟ ಆಗ್ತಾ ಇತ್ತು ಯಾವುದು ಇಷ್ಟ ಅಂತ ಹೇಳ್ತೀನಿ, ಅದು ತುಂಬಾ ಇಷ್ಟ ಆಗೋದು ಯಾವುದು? ಮುರುಡೇಶ್ವರ. ರಾಂಗ್ ಆನ್ಸರ್. ನೀನ್ ಜಾಸ್ತಿ ಇಷ್ಟಪಟ್ಟು ಬೆಟ್ಟ ನಾನು ತಪ್ಪು ಹೇಳಿದ್ರೆ ನಾನು ಹೊಡಿಬೇಕಲ್ಲ ಈಗ. ನನಗೆ ಯಾವಾಗ ನಮ್ಮ ದೇವಸ್ಥಾನ ಇಷ್ಟ, ನಮ್ಮ ಬೆಟ್ಟನೇ ಇಷ್ಟ. ಇಷ್ಟ ಅರ್ಥ ಮಾಡ್ಕೊಂಡಿದ್ದೀನಿ. ಮಡಿಕೇರಿ ಇದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತ. ಸಾಕು ಕಡೆ ನನ್ನ ತಮ್ಮ ಜಾಸ್ತಿ ನಮ್ಮ ಅಪ್ಪನ ಮಡಿಕೇರಿ ಕೂಡ ಮದುವೆ ಮಾಡೋಣ ಅನ್ಕೊಂಡಿದ್ದೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಆ ಕಡೆಯಿಂದ ಬರ್ಲಿ. ಹೇಳಿ. ನಾನು ಕೇಳ್ತೀನಿ ಇರು. ವಾ. ನಮ್ಗೆ ಇಷ್ಟವಾದ ಬೈಕ್ ಅಂಡ್ ಕಾರ್ಸ್ ಹೇಳಿ. RX ಕರೆಕ್ಟ್ ನನಗೆ ಕಾರ್ಸ್ ಬೈಕ್. ಏ ಅಪ್ಪ ಡಿಗೋ ತಗೊಳ್ತೀನಿ ಅಂತದೆ. ಕಾರ್ ಹೇಳು. ಕಾರ್ ಕಾರ್ ಇಷ್ಟ ಇಲ್ಲ, ಬುಲೆಟ್ ಇಷ್ಟ ಆಗ್ತದೆ. ಕರೆಕ್ಟ್ ಆಗಿ ಫಸ್ಟ್ ಏನೆಲ್ಲ ಫಸ್ಟ್ ನಾವಿಬ್ರೆ. ಇವಾಗ 5ನೇ ರೌಂಡ್ ಪ್ರಶ್ನೆ ನಮ್ಮ ಕಡೆ. ನಿಜ ಕೊಡ್ತೀನಿ ಫ್ರೆಂಡ್ಸ್, ಇವ್ರೆ ಮೋಸ ಆತರ ಅವಾಗ ಅವ್ರು ಚೀಟ್ ಮಾಡಿದ್ರು ಒಂದು ರೌಂಡ್ ಅಲ್ಲಿ. ಯಾವ್ದಮ್ಮ? ಯಾವ್ದು cheat ಚೀಟ್ ಮಾಡಿದ್ರಲ್ಲ ಇರ್ಲಿ, ಆಗ. ಎಲ್ಲ ಸಹಜ ಇರ್ಲಿ. ಇವರೆಲ್ಲ ಅಂತವ್ರೆ ನಾವು ಸತ್ಯ ಹರಿಶ್ಚಂದ್ರದಲ್ಲಿ ಕಿರುಬಳ್ಳಿದಂಗೆ ನಾವು ಕಡೆಯ ತುಂಡು. ಕಡೆ ತುಂಡು ನಾವು ನಾವು ಫುಲ್ ನಾವೇ ಒಂಥರ ಫುಲ್ಲು ಅದಕ್ಕೆ ಅವಿನೆಲ್ಲ ಮುಚ್ಚಾಕ್ತವ್ರೆ. ನಾವ್ ಇರೋದೇ ಅದು. 5ನೇ ರೌಂಡಲ್ಲಿ ಮೊದಲನೇ ಪ್ರಶ್ನೆ. ನಮ್ಮಿಬ್ರಿಗುವೆ ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ ಯಾರು? ಒಬ್ಬೊಬ್ರು ಹೇಳಿ ಸರ್, ಒಬ್ಬೊಬ್ರು. ಇವ್ರಿಗೆ ನೀವಿಬ್ರೆ ಫ್ರೆಂಡ್ಸ್ ನಾವಿಬ್ರೆ. ಫ್ರೆಂಡ್ಸ್ ರಿಲೇಷನ್ ನಿನ್ಗೆ ಎಕ್ಸಾಕ್ಟ್ ಕರೆಕ್ಟ್. ವಿನಯ. ಎರಡು ಹೆಸರದೇ ಒಂದು, ಎರಡರಲ್ಲಿ ಒಂದೇ ಎರಡು ತಗೊಂಡಿಲ್ಲ. ಆದ್ರೆ ಹಳೆ ಫ್ರೆಂಡ್ ಅಲ್ಲಿ ನೋಡ್ಕೊಳ್ಳಿ. ಅಲ್ಲೆಲ್ಲ ಇಲ್ಲ, ಇಲ್ಲಿದೆ 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 ಗೊತ್ತಿರೋದೆ. ಕನಕಪುರದಲ್ಲಿ ಹುಡುಗಿ ಬಂದಿದ್ದ ಹುಡುಗಿ ಹೆಸರೇನು? ಅದೇ ಚಂದನ. ರಾಂಗ್. ನನ್ನ ಹೇಳಿಲ್ಲ ಹುಡುಗಿ ಹೆಸರು ಏನು. ನಾನು ಹೇಳಿದ್ನಲ್ಲ ಒಟ್ನಲ್ಲಿ. ಆ ಹುಡುಗಿ ಹೆಸರು ಏನು ಅಂತ ಕೇಳಿದ ಅಷ್ಟೇ ನಿನ್ನೆ. ನವ್ಯ. ಕರೆಕ್ಟಾ? ಅಯ್ಯೋ ರಾಂಗ. ನಾನು ಕರೆಕ್ಟಾಗಿ ಹುಡುಗ ನನ್ನ ಬೆಸ್ಟ್ ಫ್ರೆಂಡ್. ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಶ್ವಿನಿ. ಅವಳು ರಾಂಗ್ ಹೇಳಿದ್ದು ಹೊಡೆದಿದ್ದೀನಿ. ನೆಕ್ಸ್ಟ್ ಕ್ವಶನ್. ಇಲ್ಲ ಅವ್ಳು ಜಾಸ್ತಿ ಎಲ್ಲ ಜೊತೆನೂ ಫ್ರೆಂಡ್ ಅಂತ ಎಲ್ಲ ಜೊತೆನೂ ಸುತ್ತಾಡ್ತಾರೆ. ಫ್ರೆಂಡ್ ನಾವು ಕೇಳಿದ್ದು ಕ್ಲೋಸ್ ಫ್ರೆಂಡ್ ಯಾರು ಅಂತ. ಕ್ಲೋಸ್ ಫ್ರೆಂಡ್ ಅಂದ್ರೆ ಅವ್ಳು ಎಲ್ಲಾನು ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಕೊತಾ ಇದ್ದಿದ್ದು. ಅದಕ್ಕೋಸ್ಕರ 5ನೇ ರೌಂಡಲ್ಲಿ 2ನೇ ಪ್ರಶ್ನೆ ಅವ್ರ ಕಡೆಯಿಂದ ನಮ್ಗೆ. ಇಬ್ರು ಮೊದಲೇ ಡಿಸ್ಕಷನ್ ಮಾಡ್ಕೊಂಡಿದೀವಿ, ಅವ್ರಿಗೆ ಇನ್ನೂ ಗೊತ್ತೇ ಇಲ್ಲ. ಚೀಟ್ ಮಾಡ್ಬೋದು ಬಾಬಾದಲ್ಲಿ. ವಿಡಿಯೋ ಆಗೈತೆ ಬೇಗ ಬೇಗ ಹೇಳ್ಬೇಕಪ್ಪ. ಯೋಚನೆ ಮಾಡಬೇಡ, ಬೇಕು. ಮತ್ತೆ ಯೋಚನೆ ಮಾಡಿ ಮುಂಚೆ ವಿಡಿಯೋ ಬರ್ಬೇಕಪ್ಪ. ನಾವು ಜಾಸ್ತಿ ಕಾಲೇಜ್ವರೆಗೂ ಯಾವ ಸ್ಕೂಲಲ್ಲಿ ಯಾವ ಕಾಲೇಜಲ್ಲಿ ಇಷ್ಟಪಡ್ತಿದ್ದು ಓದಕ್ಕೆ ಹೇಳಿ. ನಿಮ್ದು ಜ್ಞಾನೋದಯ ಪ್ರೌಢಶಾಲೆ ಟ್ಯಾಂಕ್ನಲ್ಲಿ ಗೇಟು. ಅಲ್ಲಿರಕ್ ಇಷ್ಟಪಡ್ತಾ ಇದ್ದಿದ್ದು ನಾನು ಹೇಳ್ತಾ ಹಾ. ಆ ಯಾವ ಸ್ಕೂಲಲ್ಲಿ ಜಾಸ್ತಿ ಇಷ್ಟಪಟ್ಟು ಓದ್ಬೇಕು ಅಂತ ಅನಿಸ್ತಾ ಇತ್ತು. ಪ್ರೈವೇಟ್ ಸ್ಕೂಲಲ್ಲಿ ಓದ್ಬೇಕು ಅಂತ ಆಸೆ ಇತ್ತು. ನನಗೆ ಇಷ್ಟ ಇಲ್ಲ ಅದು. ಮುಗಿದ್ ನಮ್ದು. ಇವಾಗ ನಾನು ಬೋರ್ಡಿಂಗ್ ಓದಿರೋದ್ರಲ್ಲೇ ಸ್ಕೂಲು. ಇವಾಗ ಓದಿರೋದ್ರಲ್ಲೇ ಜಾಸ್ತಿ ಇವಾಗ ಜ್ಞಾನೋದಯ ಪ್ರೌಢಶಾಲೆ ಇರ್ಬೋದು, ಆಮೇಲೆ ರೂರಲ್ ಕಾಲೇಜ್ ಆಗಿರ್ಬೋದು. ನೀರು ಕಾಲೇಜ್ ಇಷ್ಟಪಡ್ತಿದ್ದೆ ಅನ್ನೋದ್ರೆ ಸ್ವಲ್ಪ ನಾನು ಹಿಂದೆ ಜಾಸ್ತಿ ಆಯ್ತು.
ಈಗ ನಮ್ದು ಹೇಳಿ. ಇವಾಗ ಹೇಳಿ ನಾನು ಯಾವ್ದು ಇಷ್ಟಪಡ್ತಾ ಇದ್ದೆ ನಾನು ನನ್ನ ತಮ್ಮ ಮೇ ಬಿ ರೂರಲ್ ಕಾಲೇಜ್ ಇಷ್ಟಪಟ್ಟಿದೆ, ಸೊ ಅದಕ್ಕೆ ಸೇರ್ಕೊಂಡಿದ್ದೆ. ಇಲ್ಲ, ಓದಕ್ಕೆ ಕೊಳಗಂಡಳ್ಳಿ ಸ್ಕೂಲ್ ಇಷ್ಟ ಆಗಿಲ್ಲ. ಆದ್ರೆ ನನ್ಗೆ ಯಾವ್ದು ಇಷ್ಟ ಅಂತಂದ್ರೆ ನನಗೆ ಜಾಸ್ತಿ ಇವ್ರು ಕ್ವಶನ್ ನೀಟಾಗಿ ಕೇಳ್ತಿಲ್ಲ. ಫ್ರೆಂಡ್ಸ್ ನಾವು ಕೇಳಿದೀವಿ, ನಿಮ್ಗೆ ಅರ್ಥ ಆಗಿಲ್ಲ. ನಮ್ಮ ಅಪ್ಪನ ಸರ್ಕಾರಿ ಸ್ಕೂಲ್ ಅಂದ್ರೆ ಇಷ್ಟ. ಯಾಕಂದ್ರೆ ಫಸ್ಟು ಹಳೆ ಸರ್ ಇದ್ರು, ಸುಂದರ್ ಸರ್ ಅಂತ. ಅವ್ರು ಎಲ್ಲ ಒಂಥರ ಫ್ರೆಂಡ್ಸ್ ತರಾನೇ ನೋಡೋದು. ಸ್ಟೂಡೆಂಟ್ಸ್ ತರ ಯಾವತ್ತೂ ನೋಡ್ಲಿಲ್ಲ, ಎಲ್ಲ ಸ್ಟೂಡೆಂಟ್ಸ್ ತರಾನೇ ನೋಡ್ತಾ ಇದ್ರು. ಸ್ಟೂಡೆಂಟ್ಸ್ ಅಂತ ಫ್ರೆಂಡ್ಸ್ ತರಾನೇ ನೋಡ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲರೂ ಆಕ್ಚುಲಿ ಇವಾಗ ಆ ಸ್ಕೂಲಿನ ಓದ್ಬಿಟ್ಟಿರೋರು ಯಾರನ್ನೇ ಕೇಳಿದ್ರು ಯಾರು ಇಷ್ಟ ಅಂತ ಸುಂದರ್ ಸರ್ ಅಂತ ಹೇಳೋದು. ಇವಾಗ ತೀರ್ಕೊಂಡಿದ್ದಾರೆ ಅವರು. ತೀರ್ಕೊಂಡು ಮೇ ಬಿ ಒಂದು 5 years ಆಗಿರ್ಬೋದು, 3 years 4 years ಆಗಿದೆ. ಇವಾಗ ಎಲ್ಲರೂ ಮಿಸ್ ಮಾಡ್ಕೋತಾರೆ. ಯಾಕಂದ್ರೆ ಇವಾಗ ಆವಾಗಿದ್ದ ಸ್ಕೂಲ್ಗೂ ಇವಾಗಿರೋ ಸ್ಕೂಲ್ಗೂ ತುಂಬ ಡಿಫ್ರೆಂಟ್ ಇದೆ. ಆವಾಗ ಅಂತಂದ್ರೆ ಮಕ್ಕಳ ಕೈಲೇನೆ ಎಲ್ಲ ತರಕಾರಿ ಆಗಿರ್ಬೋದು, ಇನ್ನೊಂದು ಎಲ್ಲ ಅವರೇ ಮಾಡಿಸ್ತಿದ್ರು. ಒಂದು ಕಲ್ಚರ್ ಕಲೀಲಿ ಅಂತೆಲ್ಲ ಮಾಡ್ತಿದ್ರು. ಇವಾಗ ಆ ಸ್ಕೂಲ್ ಒಳಗೆ ಹೋದ್ರೆ ಫುಲ್ ಎಲ್ಲ ಒಂಥರ ಕಾಣಿಸ್ತದೆ. ಮರ ಗಿಡ ಎಲ್ಲ ಅವಾಗ ಅವರು ಗಿಡಗಳನ್ನ ಹೆಂಗ್ ನೋಡಿದ್ರೆ ಮಕ್ಕಳ ತರ ನೋಡ್ಕೊತಾ ಇದ್ರು. ಸ್ಟಾಪ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರು ಕೂಡ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ತುಂಬಾ ಫನಿ ಹೆಂಗ್ ಮಾತಾಡಿದ್ದಾರೆ. ಮಾಮೂಲಿ ಎಲ್ಲ ತರ ಓವರ್ ಆಗಿ ಮಾತಾಡಿದಾಗ ಕ್ಲೀನ್ ಆಗಿ ಮಾತಾಡಿದ್ದೀವಿ. ಮನೇಲಿ ಹೇಗಿರ್ತೀವಿ ಆ ಥರನೇ ಮಾತಾಡಿದ್ದೀವಿ. ನಮ್ಮ ಬಗ್ಗೆ ಇನ್ನೂ ಇವರು ಅರ್ತ್ಕೊಳ್ಳಿಲ್ಲ, ಅವ್ರ ಬಗ್ಗೆ ನಮಗಿನ್ನ ಪೂರ್ತಿ ಗೊತ್ತಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಇನ್ನೊಂದ್ಸರಿ ಬೇಕಾದ್ರೆ ವಿಡಿಯೋ ಮಾಡ್ತೀವಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಪ್ಲೀಸ್ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಏನಂತ ಹೇಳ್ತಾರೆ ನೋಡೋಣ ಬನ್ನಿ. ಪ್ಲೀಸ್ ಈ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.